ನಮಸ್ಕಾರ. ಮಹಾಭಾರತದಲ್ಲಿ ಬರುವಂತಹ ಒಂದು ಪಾತ್ರ ಅದು ಬರ್ಬರೀಕ ಅಂತ ಹೇಳುವಂಥವನು. ಮಹಾಭಾರತದ ಪಂಚಪಾಂಡವರಲ್ಲಿ ಎರಡನೆಯವನು ಭೀಮಸೇನ. ಈ ಭೀಮಸೇನನಿಗೆ ಹಿಡಿಂಬಿ ಅಂತ ಹೇಳುವಂಥ ಒಬ್ಬಳು ರಾಕ್ಷಸಿಯ ಜೊತೆಯಲ್ಲಿ ವಿವಾಹ ಆಗಿರ್ತದೆ. ಈ ಹಿಡಿಂಬಿ ಹಾಗೂ ಭೀಮಸೇನನಿಗೆ ಹುಟ್ಟಿದ ಮಗ ಘಟೋತ್ಕಜ. ಈ ಘಟೋತ್ಕಜನ ಮಗನೇ ಈ ಬರ್ಬರೀಕ. ಪರಮೇಶ್ವರನನ್ನು ಕುರಿತು ವಿಶೇಷವಾಗಿ ದೀರ್ಘಕಾಲ ತಪಸ್ಸನ್ನಾಚರಿಸ್ತಾನೆ. ತಪಸ್ಸನ್ನಾಚರಿಸಿ ಆ ತಪಸ್ಸಿಗೆ ಒಲಿದಂತಹ ಪರಮೇಶ್ವರ ಇವನಿಗೆ 3 ಬಾಣಗಳನ್ನು ವರವಾಗಿ ನೀಡ್ತಾನೆ. ಈ 3 ಬಾಣಗಳ ವಿಶೇಷತೆ ಏನು ಅಂತ ಹೇಳಿದರೆ, ಮೊದಲನೇ ಬಾಣದಿಂದ ಬರ್ಬರೀಕ ಈ ದೊಡ್ಡ ಶತ್ರು ಸೈನ್ಯದ ಮಧ್ಯದಲ್ಲಿ ನಿಂತಿದ್ರೂ ಕೂಡ, ಅಥವಾ ಶತ್ರು ಸೈನ್ಯದ ಎದುರಿಗೆ ತಾನು ಯುದ್ಧ ಮಾಡಲಿಕ್ಕೆ ಅಂತ ನಿಂತಿದ್ರೆ, ಈ ಮೊದಲನೇ ಬಾಣ ಬರ್ಬರೀಕ ಯಾರನ್ನೆಲ್ಲ ಕೊಲ್ಲಬೇಕು ಶತ್ರು ಪಕ್ಷದಲ್ಲಿ ಅಂತ ತೀರ್ಮಾನ ಮಾಡ್ತಾನೋ ಅವರೆಲ್ಲರನ್ನೂ ಕೂಡ ಗುರುತಿಸಿ ಬರ್ತದಂತೆ ಮೊದಲನೇ ಬಾಣ. ಹಾಗೆಯೇ 3ನೇ ಬಾಣ ಯಾರನ್ನೆಲ್ಲ ಇವನು ಗುರುತಿಸಿದ್ದಾನೋ, ಮೊದಲನೇ ಬಾಣ ಹೋಗಿ ಯಾರನ್ನೆಲ್ಲ ಗುರುತಿಸಿದೋ ಅವರೆಲ್ಲರನ್ನೂ ಕೂಡ ಕೊಂದು ಬರ್ತದೆ 3ನೇ ಬಾಣ. ಇನ್ನು 2ನೇ ಬಾಣ ಇವನು ಯಾರನ್ನು ಕೊಲ್ಲಬಾರದು ಅಂತ ಯೋಚಿಸಿರ್ತಾನೋ ಅವರನ್ನೆಲ್ಲರನ್ನೂ ಕೂಡ ಗುರುತು ಹಾಕಿ ಬರ್ತದೆ. ಈ ರೀತಿಯಾಗಿ ಈ 3 ಬಾಣಗಳನ್ನು ಇವನು ಪರಮೇಶ್ವರನಿಂದ ವರವಾಗಿ ಪಡೆದಿದ್ದ ಬರ್ಬರೀಕ. ಆದರೆ ಆ ಸಮಯದಲ್ಲಿ ಪರಮೇಶ್ವರ ಷರತ್ತನ್ನು ಕೂಡ ಹಾಕಿರ್ತಾನಂತೆ, ನೀನು ಈ ಬಾಣಗಳನ್ನು ನಿನ್ನ ಸ್ವಾರ್ಥಕ್ಕೆ ಆಗಿ ನೀನು ಉಪಯೋಗಿಸಬಾರದು. ನಿನ್ನ ಯಾರೋ ಇನ್ನೊಬ್ಬರನ್ನು ಸೋಲಿಸಿ ನಾನು ಅವರ ರಾಜ್ಯವನ್ನು ಆಕ್ರಮಣ ಮಾಡ್ಕೊಳ್ತೇನೆ, ಈ ಎಲ್ಲ ಉದ್ದೇಶದಿಂದ ನೀನು ಈ ಬಾಣಗಳನ್ನು ನೀನು ಉಪಯೋಗಿಸುವಂತಿಲ್ಲ. ಮತ್ತು ಯಾವಾಗಲೂ ಕೂಡ ನೀನು ಇನ್ನೊಬ್ಬರ ಸಹಾಯಕ್ಕೆ ಅಂತಲೇ ಇದನ್ನು ಬಳಸಿಕೊಳ್ಬೇಕು, ಧರ್ಮ ಕಾರ್ಯಕ್ಕೆ ನೀನು ಇದನ್ನು ಉಪಯೋಗಿಸಿಕೊಳ್ಬೇಕು. ಆವಾಗ ನೀನು ಯುದ್ಧದ ಸಮಯದಲ್ಲಿ ಯಾವ ಪಕ್ಷ ಶೌರ್ಯದಲ್ಲಿ, ಪರಾಕ್ರಮದಲ್ಲಿ, ಸಂಖ್ಯೆಯಲ್ಲಿ ಕಡಿಮೆ ಇರ್ತದೋ ಆ ಪಕ್ಷದ ಪರವಾಗಿ ನಿಂತು ನೀನು ಯುದ್ಧ ಮಾಡಬೇಕು. ಯುದ್ಧ ಮಾಡುವಾಗ ಈ ಬಾಣಗಳನ್ನು ನೀನು ಉಪಯೋಗಿಸಿಕೊಳ್ಳಬೇಕು ಅಂತ ಷರತ್ತು ಹಾಕಿ ಪರಮೇಶ್ವರ ಅವನಿಗೆ ಈ ಬಾಣಗಳನ್ನು ಕೊಟ್ಟಿರ್ತಾನೆ. ಈಗ ಈ ಕುರುಕ್ಷೇತ್ರದ ಯುದ್ಧದ ಸಂದರ್ಭ ಬರ್ಬರೀಕ ಸಹಜವಾಗಿಯೇ ಪಾಂಡವರ ಪಕ್ಷದಲ್ಲಿ ಇರಬೇಕಾದಂಥವನು ಕುರುಕ್ಷೇತ್ರದ ರಣರಂಗಕ್ಕೆ ಬರ್ತಾನೆ. ಯಾಕೆಂದರೆ ಭೀಮನ ಮೊಮ್ಮಗ ಈತ, ಅದರಿಂದ ಅಲ್ಲಿಗೆ ಬಂದಿದ್ದಾನೆ. ಘಟೋತ್ಕಜನ ಮಗ ಕುರುಕ್ಷೇತ್ರಕ್ಕೆ ಬಂದಾಗ ಕೃಷ್ಣನ ಬಳಿಯಲ್ಲಿ ಮಾತಾಡ್ತಾ ಇದ್ದಾನೆ. ಕೃಷ್ಣ ಎಲ್ಲರಲ್ಲಿ ಕೇಳ್ತಾನೆ, ಈ ಯುದ್ಧ ಮುಗಿಲಿಕ್ಕೆ ಎಷ್ಟು ಸಮಯ ಬೇಕಾದೀತು, ನಿಮ್ಮೆಲ್ಲರ ಅಂದಾಜು ಹೇಗೆ ಅಂತ. ಆಗ ಒಬ್ಬೊಬ್ಬರು ಹೇಳ್ತಾರೆ, ಕೆಲವರು 15 ಹೇಳ್ತಾರೆ, ಕೆಲವರು 20 ಹೇಳ್ತಾರೆ, ಕೆಲವರು 25, ಕೆಲವರು 10, ಹೀಗೆಲ್ಲ ಬೇರೆ ಬೇರೆ ರೀತಿಯಾದಂತಹ ಸಂಖ್ಯೆಗಳನ್ನು ಹೇಳ್ತಾರೆ. ಆದರೆ ಬರ್ಬರೀಕನಲ್ಲಿ ಕೃಷ್ಣ ಕೇಳುವಾಗ ಬರ್ಬರೀಕ ಹೇಳ್ತಾನೆ, ನನಗೆ ಇಷ್ಟೆಲ್ಲ ದಿನ ಬೇಡ, ನನಗೆ ಈ ಯುದ್ಧವನ್ನು ಮುಗಿಸ್ಲಿಕ್ಕೆ ಕ್ಷಣ ಮಾತ್ರ ಸಾಕು, ನಾನು ಈ ಯುದ್ಧವನ್ನು ಪೂರ್ಣ ಮಾಡಿ ಬಿಡ್ತೇನೆ ಅಂತ. ಅದು ಹೇಗೆ ಅಂತ ಕೃಷ್ಣ ಕೇಳ್ತಾನೆ. ಅದು ಹೇಗೆ ಅಂತ ಹೇಳಿದರೆ, ಈ 3 ಬಾಣಗಳುಂಟು, ಇದರ ವಿಶೇಷತೆ ಹೀಗೆ. ಮೊದಲನೇ ಬಾಣ ನಾನು ಯಾರನ್ನೆಲ್ಲ ಕೊಲ್ಲಬೇಕು ಅಂತ ಯೋಚಿಸ್ತೇನೋ ಅವರನ್ನೆಲ್ಲರನ್ನು ಗುರುತು ಮಾಡಿ ಬರ್ತದೆ. 2ನೇ ಬಾಣ ನಾನು ಯಾರನ್ನೆಲ್ಲ ಉಳಿಸಬೇಕು ಅಂತ ಬಯಸ್ತೇನೋ ಅವರನ್ನೆಲ್ಲರನ್ನೂ ಗುರುತು ಮಾಡಿ ಬರ್ತದೆ. 3ನೆಯ ಬಾಣ ಮೊದಲನೇ ಬಾಣ ಯಾರನ್ನೆಲ್ಲ ಗುರುತು ಮಾಡಿತೋ ಅವರೆಲ್ಲರನ್ನು ಹೋಗಿ ಕೊಂದು ಬರ್ತದೆ. ಹಾಗಾಗಿ ನನಗೆ ಈ ಯುದ್ಧವನ್ನು ಮುಗಿಸುವುದು ಅತ್ಯಂತ ಸುಲಭ ಅಂತ ಹೇಳ್ತಾನೆ ಬರ್ಬರೀಕ. ಆವಾಗ ಕೃಷ್ಣ ಇವನನ್ನೊಮ್ಮೆ ಪರೀಕ್ಷೆ ಮಾಡಿ ನೋಡಬೇಕು ಅಂತ ಭಾವಿಸಿ ಅಲ್ಲೇ ಒಂದು ತುಂಬ ಎಲೆಗಳಿಂದ ಕೂಡಿದ್ದಂತಹ ಒಂದು ವೃಕ್ಷ ಇರ್ತದೆ, ಮರ. ಆ ವೃಕ್ಷವನ್ನು ತೋರಿಸಿ ಹೇಳ್ತಾನಂತೆ ಶ್ರೀಕೃಷ್ಣ ಪರಮಾತ್ಮ, ಈ ಮರದಲ್ಲಿ ಇಷ್ಟೊಂದು ಎಲೆಗಳುಂಟಲ್ಲ, ಯಾವುದಾದ್ರೂ ಒಂದಷ್ಟು ಎಲೆಗಳನ್ನು ನೀನು ನಾಶ ಮಾಡಬೇಕು, ಭಸ್ಮ ಮಾಡಬೇಕು ಅಂತ ತೀರ್ಮಾನ ಮಾಡು, ಕೆಲವೊಂದಷ್ಟು ಎಲೆಗಳನ್ನು ಉಳಿಸಬೇಕು ಅಂತ ತೀರ್ಮಾನ ಮಾಡು, ನೋಡುವ 3ನೇ ಬಾಣ ಹೇಗೆ ಹೋಗಿ ನಾಶ ಮಾಡುತ್ತದೆ ಮೊದಲ ಬಾಣ ಗುರುತಿಸಿದಂತಹ ಎಲೆಗಳನ್ನು ಅಂತ ಈಗ ಪರೀಕ್ಷೆ ಮಾಡುವ ಅಂತ ಕೃಷ್ಣ ಹೇಳ್ತಾನೆ. ಅದೇ ರೀತಿಯಾಗಿ ಸಂಕಲ್ಪ ಮಾಡ್ಕೊಳ್ತಾನೆ ಬರ್ಬರೀಗ. ಈಗ ಮೊದಲನೇ ಬಾಣ ಹೋಯಿತು, ಇವನು ಯಾವುದೆಲ್ಲ ಎಲೆಗಳನ್ನು ನಾಶ ಮಾಡಬೇಕು ಅಂತ ಆಲೋಚಿಸಿದ್ನೋ ಅದನ್ನೆಲ್ಲವನ್ನೂ ಕೂಡ ಗುರುತು ಮಾಡಿ ಬಂತು. 2ನೇ ಬಾಣ ಹೋಯಿತು, ಕೆಲವೊಂದಷ್ಟು ಎಲೆಗಳನ್ನು ಇವನು ಉಳಿಸಿಕೊಳ್ಳುವ ಅಂತ ತೀರ್ಮಾನ ಮಾಡಿದ್ದ ಮನಸ್ಸಲ್ಲೇ. ಆ ಎಲ್ಲ ಬಾಣಗಳನ್ನು ಗುರುತು ಮಾಡಿ ಬಂತು 2ನೇ ಬಾಣ. 3ನೇ ಬಾಣ ಹೋಗಿ ಮೊದಲನೇ ಬಾಣ ಗುರುತು ಮಾಡಿತ್ತಲ್ಲ ನಾಶ ಮಾಡಬೇಕು ಅಂತ ಎಲೆಗಳನ್ನೆಲ್ಲ, ಆ ಎಲೆಗಳಲ್ಲಿ ಒಂದು ಎಲೆಯನ್ನು ಶ್ರೀಕೃಷ್ಣ ಪರಮಾತ್ಮ ತನ್ನ ಪಾದದಡಿಯಲ್ಲಿ ಇಟ್ಟುಕೊಳ್ತಾನೆ. 3ನೇ ಬಾಣ ಹೋಗುವುದರ ಮೊದಲು ಕೃಷ್ಣ ಪರಮಾತ್ಮ ಈ ಕಾರ್ಯವನ್ನು ಮಾಡ್ತಾನೆ. ಅಂದರೆ ಮೊದಲನೇ ಬಾಣ ಹೋಗಿ ಗುರುತು ಮಾಡಿ ಬಂದಿದೆ ಯಾವುದನ್ನೆಲ್ಲವನ್ನು ನಾಶ ಮಾಡಬೇಕು ಅಂತ, 3ನೇ ಬಾಣ ಹೋಗಿ ಮೊದಲ ಬಾಣ ಗುರುತು ಮಾಡಿಟ್ಟಂತಹ ಎಲೆಗಳನ್ನೆಲ್ಲ ನಾಶ ಮಾಡಬೇಕು. ಅದು ಹೋಗುವುದಕ್ಕೆ ಮೊದಲು 3ನೇ ಬಾಣವನ್ನು ಬರ್ಬರೀಕ ತಾನು ಪ್ರಯೋಗ ಮಾಡುವುದಕ್ಕೆ ಮೊದಲು ಒಂದು ಎಲೆಯನ್ನು ತೆಗೆದು ಕೃಷ್ಣ ಪರಮಾತ್ಮ ತನ್ನ ಕಾಲಡಿಯಲ್ಲಿ ಇಟ್ಟುಕೊಂಡ. ಈಗ 3ನೇ ಬಾಣ ಹೋಗ್ತದೆ. ಮೊದಲ ಬಾಣ ಗುರುತು ಮಾಡಿಟ್ಟುಕೊಂಡಂತಹ ಎಲ್ಲ ಎಲೆಗಳನ್ನು ಕೂಡ ನಾಶಪಡಿಸಿ
ಬಂದು ಶ್ರೀಕೃಷ್ಣ ಪರಮಾತ್ಮನ ಪಾದದ ಹತ್ರ ನಿಲ್ತದೆ. ಯಾಕೆಂದರೆ ಅವನು ಮೊದಲ ಬಾಣ ಗುರುತುಪಡಿಸಿದ್ದಂತಹ ಒಂದು ಎಲೆಯನ್ನು ತೆಗೆದು ತನ್ನ ಕಾಲಿನಡಿಯಲ್ಲಿ ಇಟ್ಟುಕೊಂಡಿದ್ದ. ಅಲ್ಲಿ ಬಂದು ನಿಲ್ತದಂತೆ ಮೂರನೇ ಬಾಣ. ಆಗ ಕೃಷ್ಣ ತನ್ನ ಪಾದವನ್ನು ಎತ್ತುತ್ತಾನೆ, ಆ ಎಲೆಯನ್ನು ನಾಶ ಮಾಡಿಬಿಡ್ತದೆ ಆ ಮೂರನೇ ಬಾಣ. ಆಗ ಶ್ರೀಕೃಷ್ಣ ಪರಮಾತ್ಮೆಗೆ ಗೊತ್ತಾಗ್ತದೆ, ಇವನು ಅಸಾಮಾನ್ಯನಿದ್ದಾನೆ, ಇವನು ಯಾವ ಪಕ್ಷಕ್ಕೆ ಹೋಗಿ ಸೇರಿಕೊಳ್ತಾನೋ ಆ ಪಕ್ಷಕ್ಕೆ ಜಯ ಅಂತ ಹೇಳುವುದು ಖಂಡಿತ ಅಂತ ಭಗವಂತ ತೀರ್ಮಾನಕ್ಕೆ ಬರ್ತಾನೆ. ಬಂದು ಬರ್ಬರೀಕನಲ್ಲಿ ಕೇಳ್ತಾನೆ, ನೀನೀಗ ಯಾವ ಪಕ್ಷಕ್ಕೆ ಸೇರಿಕೊಳ್ತೀ ಅಂತ. ಆಗ ಸಹಜವಾಗಿಯೇ ಅವನು ಹೇಳ್ತಾನಂತೆ, ಬರ್ಬರೀಕ, ನಾನು ಕೌರವ ಪಕ್ಷಕ್ಕೆ ಸೇರಿಕೊಳ್ತೇನೆ ಅಂತ ತೀರ್ಮಾನ ಮಾಡಿದ್ದೇನೆ. ಯಾಕೆ? ಅವರಲ್ಲಿ ಅಷ್ಟು 11 ಅಕ್ಷೌಹಿಣಿ ಸೈನ್ಯ ಉಂಟಲ್ಲ, ಪಾಂಡವರಿಗಿಂತ ಅವರು ಸೈನ್ಯಾಬಲದಲ್ಲಿ ಸಂಖ್ಯಾಬಲದಲ್ಲಿ ಹೆಚ್ಚಿದ್ದಾರಲ್ಲ ಅಂತ ಕೇಳಿದರೆ, ಹೌದು ಅವರು ಹೆಚ್ಚಿದ್ದಾರೆ, ಹೌದು. ಆದರೆ ಈ ಪಾಂಡವರ ಪಕ್ಷದಲ್ಲಿ ನೀನಿದ್ದಿ, ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಸೋಲು ಅಂತ ಹೇಳೋದು ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಪಕ್ಷ 7 ಅಕ್ಷೌಹಿಣಿ ಇದ್ದರೂ ಕೂಡ ಅದು ಸಂಖ್ಯಾಬಲದಲ್ಲಿ ಹೆಚ್ಚಂತಲೇ ನಾನು ಭಾವಿಸ್ತೇನೆ. ಇವತ್ತು ಇಲ್ಲಿ ದುರ್ಬಲರಾಗಿರುವಂಥವರು ಕೌರವರು, ಹಾಗಾಗಿ ನಾನು ಕೌರವರ ಹತ್ರ ಹೋಗ್ತೇನೆ. ಯಾಕೆಂದರೆ ತಾಯಿಯೂ ಅದನ್ನೇ ಹೇಳಿರ್ತಾಳೆ, ಯಾವ ಪಕ್ಷ ಸೋಲಬಹುದು ಅಂತ ನಿನಗೆ ಅನ್ನಿಸ್ತದೋ ಆ ಪಕ್ಷದಲ್ಲಿ ನಿಂತುಕೋ ಅಂತ ನನ್ನ ತಾಯಿಯೂ ಅಪ್ಪಣೆ ಮಾಡಿದ್ದಾಳೆ, ಪರಮೇಶ್ವರನೂ ಇದನ್ನೇ ಹೇಳಿದ್ದಾನೆ, ಹಾಗಾಗಿ ನಾನು ಅಲ್ಲಿ ಹೋಗಿ ನಿಂತುಕೊಳ್ತೇನೆ ಅಂತ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಈ ಒಂದು ಧರ್ಮ ಬುದ್ಧಿಗೆ ಮೆಚ್ಚಿದ್ದೇನೆ ನಾನು, ನನಗೆ ನೀನೇನಾದರೂ ವರವನ್ನು ಕೊಡ್ತೀಯಾ, ನನಗೆ ನೀನೊಂದು ಅನುಗ್ರಹವನ್ನು ಮಾಡಬೇಕು ಅಂತ ಬರ್ಬರೀಕನಂತ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನೆ, ನನಗೊಂದು ಮಾತು ಕೊಡಬೇಕು, ನೀನು ಒಪ್ಪಿಕೊಳ್ತೀಯಾ ಅಂತ. ಆಗ್ಬೋದು ಅಂತ ಹೇಳ್ತಾನೆ ಬರ್ಬರೀಕ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡಪ್ಪ, ನಾವೀಗ ಧರ್ಮಯುದ್ಧದಲ್ಲಿದ್ದೇವೆ, ಲೋಕದಲ್ಲಿ ಧರ್ಮ ಸಂಸ್ಥಾಪನೆ ಆಗಬೇಕು, ಹಾಗಾಗಿ ಇವತ್ತು ನಾನು ನಿನ್ನ ಹತ್ರ ನಿನ್ನ ಶಿರಸ್ಸನ್ನು ಕೇಳ್ತೇನೆ ಅಂತ. ನಾನು ನಿನ್ನ ಹತ್ರ ಕೇಳಬೇಕು ಅಂತಿದ್ದದ್ದು ಇದನ್ನೇ, ನಿನ್ನ ಶಿರಸ್ಸನ್ನು ನನಗೆ ದಯಪಾಲಿಸ್ತೀಯಾ, ನೀನು ನಿನ್ನ ತಲೆಯನ್ನು ನನಗೆ ಕೊಡುವುದರಿಂದ, ನಿನ್ನ ಪ್ರಾಣವನ್ನು ನೀನು ಈ ಮೂಲಕ ತ್ಯಜಿಸುವುದರಿಂದಾಗಿ ಲೋಕದಲ್ಲಿ ಧರ್ಮ ಸಂಸ್ಥಾಪನೆ ಆಗ್ತದೆ, ನಿನ್ನ ಶಿರಸ್ಸನ್ನು ನನಗೆ ಕೊಡ್ತೀಯಾ ಅಂತ ಸಂತೋಷದಿಂದ ಒಪ್ಪಿಕೊಳ್ತಾನಂತೆ ಬರ್ಬರೀಕ. ಯಾಕೆಂದರೆ ಅವನ ಶರೀರದಲ್ಲಿದ್ದದ್ದು ಭೀಮಸೇನ ರಕ್ತ, ಧರ್ಮಜ್ಞನಾದಂತಹ ಘಟೋತ್ಕಜನ ರಕ್ತ. ಅವನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಧರ್ಮಿಷ್ಠನಾಗಿದ್ದ, ಧರ್ಮ ಕಾರ್ಯಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು ಅಂತ ಹೇಳುವಂಥದ್ದೇ ಅವನ ಇಚ್ಛೆಯಾಗಿತ್ತು. ಒಪ್ಪಿಕೊಳ್ತಾನೆ. ತನ್ನ ತಲೆಯನ್ನು ಕತ್ತರಿಸಿ ನಿನಗೆ ಕೊಡ್ತೇನೆ ಅಂತ ಹೇಳುವಷ್ಟರಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸುದರ್ಶನ ಚಕ್ರ ಹೋಗಿ ಬರ್ಬರೀಕನ ಶಿರಸ್ಸನ್ನು ಛೇದನ ಮಾಡಿ ತುಂಡರಿಸಿ ಬರ್ತದೆ. ಆದರೆ ಅವನು ಹೇಳ್ತಾನೆ, ನನ್ನ ತಲೆಯನ್ನು ನೀನು ಕತ್ತರಿಸಿ, ಹೌದು, ಆದರೆ ನಾನು ಈ ಕುರುಕ್ಷೇತ್ರ ಯುದ್ಧವನ್ನು ಪೂರ್ತಿಯಾಗಿ ನಾನು ನೋಡಬೇಕಲ್ಲ, ಅಂತಹ ವ್ಯವಸ್ಥೆಯನ್ನು ಮಾಡು ಅಂತ. ಈ ಕತ್ತರಿಸಿದಂತಹ ತಲೆಯನ್ನು ಕೊಂಡೋಗಿ ಸುದರ್ಶನ ಚಕ್ರ ಅತ್ಯಂತ ಎತ್ತರವಾದಂತಹ ಶಿಖರದ ಮೇಲೆ ತಾನು ಸ್ಥಾಪಿಸ್ತದೆ. ಕುರುಕ್ಷೇತ್ರದ ಪಕ್ಕದಲ್ಲಿರುವ ಅತ್ಯಂತ ಎತ್ತರದ ಶಿಖರ. ಅಲ್ಲಿಂದ ಆ ತಲೆ 18 ದಿನಗಳು ಕೂಡ ಇಲ್ಲಿ ನಡೆದಂತಹ ಯುದ್ಧವನ್ನು ತಾನು ವೀಕ್ಷಿಸ್ತಾ ಇತ್ತಂತೆ. 18 ದಿನಗಳು ಇಲ್ಲಿ ನಡೆದದ್ದನ್ನೆಲ್ಲ ಆ ಶಿರಸ್ಸು ನೋಡಿದೆ. 18 ದಿನದ ಯುದ್ಧ ಮುಗಿಯಿತು, ಪಾಂಡವರು ಜಯಗಳಿಸಿದ್ರು. ಕೊನೆಗೆ ಇವರಲ್ಲಿ ಮಾತುಕತೆ ಆಗ್ತದೆ, ಯಾರಿಂದಾಗಿ ಈ ಯುದ್ಧ ಗೆದ್ದದ್ದು? ಭೀಮ ಹೆಚ್ಚು ಕಾದಾಡಿದ್ನೋ, ಅರ್ಜುನನೋ, ಶ್ರೀಕೃಷ್ಣನೋ, ಧರ್ಮರಾಯನೋ, ಕರ್ಣನೋ, ಭೀಷ್ಮಾಚಾರ್ಯರೋ, ಹೀಗೆ ಬಹಳ ಇವರ ಮಧ್ಯದಲ್ಲಿ ಚರ್ಚೆ ನಡೆಯುವುದು. ಇಲ್ಲಿ ಪರಾಕ್ರಮವನ್ನು ಹೆಚ್ಚು ತೋರಿಸಿದವರು ಯಾರು ಅಂತ. ಈಗ ನಿರ್ಣಯ ಮಾಡುವುದು ಯಾರು? ನೇರವಾಗಿ ಬರ್ಬರೀಕನ ತಲೆ ಹತ್ರ ಹೋಗ್ತಾರೆ. ಯಾಕೆಂದರೆ ಬರ್ಬರೀಕ ಅಷ್ಟೂ ದಿನ ನೋಡಿದಾನಲ್ವ ಈ ಯುದ್ಧವನ್ನು. ಆಗ ಬರ್ಬರೀಕ ಹೇಳ್ತಾನೆ, ನನಗೆ ಅಲ್ಲಿ ಅರ್ಜುನನೂ ಕಾಣಲಿಲ್ಲ, ಭೀಷ್ಮರೂ ಇಲ್ಲ, ಕರ್ಣನೂ ಇಲ್ಲ, ಭೀಮನೂ ಇಲ್ಲ, ಧರ್ಮರಾಯನೂ ಇಲ್ಲ, ನಾನು ಯಾರನ್ನೂ ಆ ರಣರಂಗದಲ್ಲಿ ನೋಡಲಿಲ್ಲ. ನನಗೆ ಕಂಡದ್ದು ಒಂದು ಚಕ್ರವೊಂದು ಎಲ್ಲವನ್ನೂ ಕೂಡ ನಾಶ ಮಾಡ್ತಾ 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 ಇತ್ತು, ಎಲ್ಲ ತಲೆಗಳನ್ನು ಕೂಡ ತುಂಡರಿಸ್ತಾ ಇತ್ತು. ಅದೇ ರೀತಿಯಾಗಿ ಕಾಳಿ ಆ ರಕ್ತವನ್ನೆಲ್ಲ ತಾನು ಕುಡಿತಾ ಇದ್ಲು. ಇದಿಷ್ಟೇ ನನಗೆ ಆ ರಣರಂಗದಲ್ಲಿ ಕಂಡದ್ದು ಅಂತ ಬರ್ಬರೀಕನ ತಲೆ ಹೇಳ್ತದಂತೆ, ಶಿರಸ್ಸು. ಆದರೆ ಇದರ ಮೂಲಕ ಏನು ತಿಳಿತದೆ ಅಂದರೆ, ಈ ಯುದ್ಧ ಆಯಿತು, ಕುರುಕ್ಷೇತ್ರ ಯುದ್ಧ ಆಯಿತು, ಪಾಂಡವರು ಕಾದಾಡಿದರು, ಅನೇಕರು ಮಡಿದ್ರು, ಆದರೆ ಇದರ ಹಿಂದೆ ಎಲ್ಲ ಇರುವಂಥದ್ದು ಭಗವಂತನ ಸಂಕಲ್ಪ ಶಕ್ತಿ ಅಂತ. ಭಗವಂತನ ಕೈಯಲ್ಲಿ ನಿಮಿತ್ತನಾಗಿ ಇವರೆಲ್ಲರೂ ಕೂಡ ಕೆಲಸವನ್ನು ಮಾಡಿದರು. ಭೀಷ್ಮಾಚಾರ್ಯರು ಹೇಳ್ತಾರೆ, ಕೃಷ್ಣ, ನೀನು ಯಾವಾಗ ಬಂದು ರಣರಂಗದಲ್ಲಿ ನಿಂತು ಆ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಮ್ಮ ಅರ್ಜುನನ ರಥವನ್ನು ತಂದು ನಿಲ್ಲಿಸಿ ಒಂದು ಬಾರಿ ಎರಡೂ ಸೈನ್ಯಗಳನ್ನು ನೀನು ಯಾವಾಗ ಅವಲೋಕಿಸಿದ್ಯೋ ಆವಾಗ ನಮ್ಮ ಎಲ್ಲರ ಆಯುಸ್ಸನ್ನು ಕೂಡ ನೀನು ನಿನ್ನ ಕಣ್ಣಿನಿಂದಲೇ ಸೆಳೆದು ಬಿಟ್ಟಿ ಅಂತ. ಅಂದರೆ ಕೃಷ್ಣ ಪರಮಾತ್ಮ ಅವರೆಲ್ಲರ ಆಯುಸ್ಸನ್ನು ಕೂಡ ತಾನು ಕಬಳಿಸಿ ಬಿಟ್ಟಿದ್ದಾನೆ, ಎಲ್ಲರನ್ನೂ ಕೊಂದವನು ಭಗವಂತನೇ ಅಂತ. ಇದೆಲ್ಲ ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂತ ಅವನು ಅರ್ಜುನನಿಗೆ ಹೇಳ್ತಾನೆ, ನೀನು ನಿಮಿತ್ತ ಮಾತ್ರ ಅಂತ. ಅದನ್ನೇ ಇಲ್ಲಿ ಬರ್ಬರೀಕ ಹೇಳ್ತಾನೆ, ಕೃಷ್ಣನ ಚಕ್ರವೊಂದು ಎಲ್ಲವನ್ನು ಕತ್ತರಿಸುವುದನ್ನು ನಾನು ನೋಡಿದೆ ಅಂತ. ಈ ರೀತಿಯಾಗಿ ಬರ್ಬರೀಕ ಅಂತ ಹೇಳುವಂತಹ ಆ ಘಟೋದ್ಗಜ ಪುತ್ರ ಆತ ಶ್ರೀಕೃಷ್ಣ ಪರಮಾತ್ಮನ ಕಾರ್ಯಕ್ಕಾಗಿ ತನ್ನಲ್ಲಿ ಅಂತಹ ಅಪಾರವಾದಂತಹ ತಪಶಕ್ತಿಯಿಂದ ಗಳಿಸಿದಂತಹ ವರಗಳಿದ್ದರೂ ಕೂಡ ಅದೆಲ್ಲವನ್ನು ಭಗವಂತನ ಕಾರ್ಯಕ್ಕೆ ಅಂತ ತಾನದನ್ನು ಭಗವಂತನಿಗೆ ಅರ್ಪಿಸಿ ಬಿಡ್ತಾನೆ. ಇದು ಬರ್ಬರೀಕನ ಮಹಾತ್ಮೆ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.